ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮೂರಿನ ಜಾತ್ರೆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಎಲ್ಲರ ಊರಲ್ಲೂ ಈ ಥರ ಜಾತ್ರೆ ಎಲ್ಲ ಮಾಡ್ತೀರಾ ಅಂತ ಕಮೆಂಟ್ಸ್ ಮಾಡಿ ನನಗೆ ಹೇಳಿ. ನಾವು ಆಲ್ರೆಡಿ ಅಡುಗೆ ಸ್ಟಾರ್ಟ್ ಮಾಡಿದಾಗ 3 ಮಧ್ಯಾಹ್ನ 3 ಸ್ಟಾರ್ಟ್ ಮಾಡಿದ್ವಿ. ಅಡುಗೆ ಎಲ್ಲ ಒಬ್ಬಟ್ಟೆಲ್ಲ ಮುಗಿಯೋಷ್ಟರೊಳಗಡೆ ಪೂಜೆ ಎಲ್ಲನೂ ಒಂದು ಈವ್ನಿಂಗ್ 7 ಆಯಿತು. ಎಲ್ಲ ಅಡುಗೆನೂ ನಮ್ಮ ಅಕ್ಕನೇ ಮಾಡ್ತಾರೆ. ಫಸ್ಟ್ ನಾವೇನಿದ್ರು ಸಪ್ರೇಟಾಗಿ ಏನಾದರೂ ವೆಜ್ ಕೊಡೋದಿದ್ದರೆ ಆ ಥರ ನಾವು ಕೆಲಸಗಳು ಮಾಡ್ತೀವಿ ಅಷ್ಟೇ. ಎಲ್ಲ ಅಡುಗೆನೆಲ್ಲ ಮಾಡೋದು ನಮ್ಮ ಅಕ್ಕನೇ ಮಾಡ್ತಾರೆ. ನಾವೆಲ್ಲರೂ ರೆಡಿಯಾಗಿ ಜಾತ್ರೆಗೆ ಹೊರಟ್ವಿ. ನಮ್ಮೂರಲ್ಲಿ ನೈಟ್ ಜಾತ್ರೆ ಮಾಡೋದು. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಬೆಳಗ್ಗೆಯಿಂದ. ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಜಾತ್ರೆ ನೋಡೋಣ ಅಂತ ನಾವು ಹೊರಟ್ವಿ. ನಮ್ಮೂರಲ್ಲಿ ನೈಟ್ 11 ಜಾತ್ರೆ ಶುರುವಾದರೆ ಮಾರ್ನಿಂಗ್ 3 4 ಮುಗಿಯುತ್ತೆ. ಯಾವಾಗಲೂ
ರಾಣಿ ಅಕ್ಕ. ಚಂದಣ್ಣ ಯಾವ ಕೂಲಿ ರಾಣಿ ಅಲ್ಲ ನಾನಪ್ಪ ನೋಡಿದೆ ರಾಣಿನೇ ಅಲ್ಲ ಕೋಲ ರಾಣಿ ಅಲ್ಲ ರಾಣಿನೇ ಅವ್ಳ ಬಳೆ ಜಲ್ ಜಲ್ ಅನ್ನಿಸ್ತಾರೆ. ಈ ಸಲ ಕರ್ನಿಂಗ ಅಲ್ಲ ಕರ್ನಿಂಗ